ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೈಟ್ ಲರ್ನಿಂಗ್. ಇವತ್ತಿನ ಕ್ಲಾಸಲ್ಲಿ ನಾವು ಆರ್ ಮತ್ತು ವರ್ ಈ ಹೆಲ್ಪಿಂಗ್ ವರ್ಬನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಪ್ರೀವಿಯಸ್ ಕ್ಲಾಸಲ್ಲಿ ಡೂ ಮತ್ತು ಡಿಡ್ ಅನ್ನು ಯೂಸ್ ಮಾಡಿದ್ವಿ. ಆ ಡಸ್ ಅಂತ ಹೇಳಿರಲಿ, ಇವತ್ತು ಡಸ್ ಅನ್ನು ಒಂದು ಯೂಸ್ ಮಾಡಿ ಒಂದೆರಡು ಎಕ್ಸಾಂಪಲ್ ಕೊಟ್ಟು ನಿಮಗೆ ಆರ್ ಮತ್ತು ವರ್ ಅನ್ನು ಹೇಗೆ ಯೂಸ್ ಮಾಡೋದು, ಅದನ್ನ ಕ್ವಶನ್ ಅನ್ನು ಹೇಗೆ ಫ್ರೇಮ್ ಮಾಡೋದು ಅಂತ ನೋಡೋಣ. ಹಾಗಾದ್ರೆ ನೋಡೋಣ. ನಾವು ಡೂ ಡಿಡ್ ಅನ್ನು ನೋಡಿದ್ವಿ. ಡೂ ಅಂದರೆ ಡೂ ಯು ಕಮ್, ಡೂ ಯು ಹ್ಯಾವ್ ಆ್ಯನ್ ಐಡಿಯಾ, ಓಕೆ, ಈ ಥರ. ಡೂನ ಪಾಸ್ಟ್ ಟೆನ್ಸ್ ಏನಾಗುತ್ತೆ, ಡಿಡ್ ಆಗುತ್ತೆ ಅಂತ ಹೇಳಿದೆ. ಡಿಡ್ ಹಿ ಕಮ್, ಡಿಡ್ ಹಿ ವರ್ಕ್, ಡಿಡ್ ಹಿ ಸ್ಲೀಪ್, ಓಕೆ, ಈ ಥರ ಹೇಳಿದೆ. ಹಾಗಾದರೆ ಡಸ್ ಅನ್ನೋದು ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನು ನಾನು ಇವತ್ತು ನೋಡೋಣ. ಡಸ್ ಅನ್ನ ಸಿಂಗಲ್ ಥರ್ಡ್ ಪರ್ಸನ್ ಸಿಂಗ್ಯುಲರಲ್ಲಿ ಯೂಸ್ ಮಾಡ್ತೀವಿ. ಈಗ ನಾನು ಐ ಆಗತ್ತೆ, ಯು ಸೆಕೆಂಡ್ ಪರ್ಸನ್ ಆಗುತ್ತೆ, ನಾನು ಫಸ್ಟ್ ಪರ್ಸನ್, ಯು ಸೆಕೆಂಡ್ ಪರ್ಸನ್, ಅವಳು ಹಿ ಶಿ ಇಟ್ ಅದೇನಾಗುತ್ತೆ ಥರ್ಡ್ ಪರ್ಸನ್ ಆಗುತ್ತೆ. ಅದು ನಾನು ಆಲ್ರೆಡಿ ಹೇಳಿದ್ದೀನಿ. ಹಾಗಾದ್ರೆ ಈಗ ಡಸ್ ಅನ್ನು ಹೇಗೆ ಯೂಸ್ ಮಾಡ್ತೀವಿ ಅಂದರೆ, ಇಲ್ಲಿ ನೋಡಿ, ಡೂ ಯು ಕಮ್, ಓಕೆ, ಡಿಡ್ ಹಿ ಕಮ್, ಡಸ್ ಶಿ ಕಮ್. ಈಗ ನಾನು ನಿಮಗೆ ಸೆಕೆಂಡ್ ಪರ್ಸನ್ಗೆ ಕೇಳಬೇಕು ಅಂದರೆ ನಾನು ಡೂ ಅನ್ನು ಯೂಸ್ ಮಾಡ್ತೀನಿ. ಈಗ ಥರ್ಡ್ ಪರ್ಸನ್ಗೆ ಅವಳು ಬರುತ್ತಾಳಾ ಅಂತ ನಾನು ಕೇಳಬೇಕು. ಆವಾಗ ನಾನು ಡೂ ಶಿ ಕಮ್, ಡೂ ಹಿ ಕಮ್ ಹೇಳೋಕ್ಕಾಗಲ್ಲ, ಅದು ರಾಂಗ್ ಆಗುತ್ತೆ. ನಾನು ಅವಾಗ ಯಾವುದನ್ನು ಯೂಸ್ ಮಾಡಬೇಕು, ಡಸ್ ಅನ್ನು ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡಲೇಬೇಕು. ಇಲ್ಲಿ ನೋಡಿ, ಡಸ್ ಶಿ ಕಮ್, ಅವಳು ಬರುತ್ತಾಳಾ, ಓಕೆ. ಡಸ್ ಶಿ ಕುಕ್ ವೆಲ್, ಓಕೆ, ಡಸ್ ಶಿ ಕುಕ್, ಓಕೆ, ಡಸ್ ಶಿ ಕುಕ್, ಈ ಥರ ನಾವು ಥರ್ಡ್ ಪರ್ಸನ್. ಮತ್ತೆ ಯಾವ ಥರ ಯೂಸ್ ಮಾಡ್ಬೋದು ಅಂದರೆ, ಹಿ ಡಸ್ ನಾಟ್ ಕಮ್, ಡೂ ಯು ಕಮ್, ಡೋಂಟ್ ಯು ಕಮ್, ಹಿ ಅಂತ ನಾವು ಹೇಳುವಾಗ ಹಿ ಡೋಂಟ್ ಕಮ್ ಅಂತ ನಾವು ಹೇಳೋಕ್ಕಾಗಲ್ಲ. ಹಿ ಡಸ್ ನಾಟ್ ಕಮ್, ಹಿ ಡಸಂಟ್ ಕಮ್ ಟುಡೇ. ಅರ್ಥ ಆಯ್ತಾ ನಿಮಗೆ? ಅಲ್ಲಿ ಹಿ ಡೋಂಟ್ ಅಂದರೆ ಡೂ ಅನ್ನೋದನ್ನು ಸೆಕೆಂಡ್ ಪರ್ಸನಿಗೆ ಯೂಸ್ ಮಾಡೋದು, ಹಾಗಾಗಿ ನಾವು ಬರಲ್ಲ. ಮೈಂಡಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳಿ. ಯು ಅಂತ ಬಂದಾಗ ಡೂ ಬರುತ್ತೆ, ಹಿ ಶಿ ಇಟ್ ಅಂದರೆ ಅದು ಡಸ್ ಆಗುತ್ತೆ. ಇಟ್ ವರ್ಕ್ಸ್, ಏನೊಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ, ಇಟ್ ವರ್ಕ್ಸ್. ಈ ಥರ ನಾವು ಡಸ್ ಅನ್ನು ಯೂಸ್ ಮಾಡಿ ನಾವು ಕ್ವಶನ್ ಫ್ರೇಮನ್ನು ಮಾಡ್ಬೋದು. ಡಸ್ ಶಿ ಕಮ್, ಡಸ್ ಶಿ ರೀಡ್, ಈ ಥರ. ಓಕೆ, ಹಾಗಾದರೆ ನಾವೀಗ ಕಂಟಿನ್ಯೂ ಮಾಡೋಣ. ಆರ್ ಮತ್ತು ವರನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂತ. ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ವಿ, ಡೂ ಯು ಲರ್ನ್ ಮ್ಯೂಸಿಕ್, ಡೂ ಯು ಲರ್ನ್ ಮ್ಯೂಸಿಕ್, ನೀನು ಮ್ಯೂಸಿಕ್ ಕಲಿತೀಯಾ ಅಷ್ಟೇ. ನೀನು ಮ್ಯೂಸಿಕ್ ಕಲಿತಾ ಇದ್ದೀಯಾ ಅಂದರೆ ನಾವು ಕಂಟಿನ್ಯೂಸ್ ಫಾರ್ಮಲ್ಲಿ ಕೇಳಬೇಕು. ಕಲಿತಾ ಇದೆಯಾ ಅಂತ ಕೇಳಿದಾಗ ನಾವು ಏನು ಯೂಸ್ ಮಾಡ್ತೀವಿ, ಆರ್ ಯು ಲರ್ನಿಂಗ್ ಮ್ಯೂಸಿಕ್. ಇಲ್ಲಿ ನೋಡಿ, ಡಿಫ್ರೆನ್ಸ್ ಇದೆ ಇಲ್ಲಿ. ಡೂ ಯು ಲರ್ನ್ ಮ್ಯೂಸಿಕ್, ನೀನು ಮ್ಯೂಸಿಕ್ ಕಲಿತೀಯಾ ಅಷ್ಟೇ. ಆರ್ ಯು ಲರ್ನಿಂಗ್ ಮ್ಯೂಸಿಕ್, ನೀನು ಮ್ಯೂಸಿಕ್ ಕಲಿತಾ ಇದ್ದೀಯಾ. ಅದೇ ನಾವು ಪಾಸ್ಟಲ್ಲಿ ಹೇಳಿದರೆ, ಡಿಡ್ ಯು ಲರ್ನ್ ಮ್ಯೂಸಿಕ್, ನೀನು ಮ್ಯೂಸಿಕ್ ಕಲಿತಿದ್ಯಾ, ಓಕೆ. ವರ್ ಯು ಲರ್ನಿಂಗ್ ಮ್ಯೂಸಿಕ್. ನೋಡಿ, ಇದೊಂದು ಎಕ್ಸಾಂಪಲ್ ನೋಡಿದ್ರೆ ಐ ಹೋಪ್ ನಿಮಗೆ ಕ್ಲಿಯರ್ ಆಗಿಬಿಡುತ್ತೆ ಕಾನ್ಸೆಪ್ಟು. ಎಷ್ಟು ಈಸಿ ನೋಡಿ. ಡೂ ಯು ಲರ್ನ್ ಮ್ಯೂಸಿಕ್, ಡೂ ಇದು ಪ್ರೆಸೆಂಟು, ಇದು ಕೂಡ ಪ್ರೆಸೆಂಟ್. ಡಿಡ್ ಪಾಸ್ಟ್, ವರ್ ಪಾಸ್ಟ್. ಅರ್ಥ ಆಯ್ತಾ ನಿಮಗೆ? ಡೂ ಯು ಲರ್ನ್ ಮ್ಯೂಸಿಕ್, ನೀನು ಮ್ಯೂಸಿಕ್ ಕಲಿತೀಯಾ. ಡಿಡ್ ಯು ಲರ್ನ್ ಮ್ಯೂಸಿಕ್, ನೀನು ಮ್ಯೂಸಿಕ್ ಕಲ್ತಿದ್ಯಾ ಅಂತ ಕೇಳುವಾಗ ನಾವು ಡಿಡ್ ಅನ್ನು ಯೂಸ್ ಮಾಡ್ತೀವಿ. ನೀನು ಮ್ಯೂಸಿಕ್ ಕಲಿತಾ ಇದೀಯಾ, ಆರ್ ಯು ಲರ್ನಿಂಗ್ ಮ್ಯೂಸಿಕ್, ನೀನು ಮ್ಯೂಸಿಕ್ ಕಲಿತಾ ಇದ್ದೀಯಾ ಪಾಸ್ಟಲ್ಲಿ. ನಾನು ಕಲಿತಾ ಇದ್ದೆ, ನಾನು ಬಿಟ್ಬಿಟ್ಟೆ, ಈ ಥರ ನೀವು ಹೇಳ್ತೀರಾ. ವರ್ ಯು ಲರ್ನಿಂಗ್ ಮ್ಯೂಸಿಕ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ನೋಡಿ, ಡೂ, ಡಿಡ್, ಆರ್ ಮತ್ತು ವರ್. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ ನೋಡಿ, ಆರ್ ದೇ ಕಮಿಂಗ್ ಟುಡೇ,
ಒಂದು ನಾವು ಕಂಟಿನ್ಯೂಸ್ ಫಾರ್ಮಲ್ಲಿ ಇದೆ ಅಂದಾಗ ನಾವು ಆರನ್ನು ಯೂಸ್ ಮಾಡ್ತೀವಿ. ಆರ್ ಯು ಕಮಿಂಗ್ ವಿತ್ ಮೀ, ಡು ಯು ಕಮ್ ವಿತ್ ಮೀ, ನೀನು ನನ್ನ ಜೊತೆಗೆ ಬರ್ತೀಯಾ, ಆರ್ ಯು ಕಮಿಂಗ್ ವಿತ್ ಮೀ, ನೀನು ನನ್ನ ಜೊತೆಗೆ ಬರ್ತಾ ಇದೆಯಾ. ಓಕೆ, ಈ ಥರ. ಹಾಗಾದರೆ ಆರನ್ನು ಮತ್ತೆ ಆರ್ ದೇ ಕಮಿಂಗ್, ಇಲ್ಲಿ ಪ್ಲೂರಲ್ ಬಂತು. ಓಕೆನಾ, ಇದನ್ನು ನಾವು ಪ್ಲೂರಲ್ ಅಂದರೆ ಒಬ್ಬ ಪರ್ಸನ್ ಇಲ್ಲ ಅಲ್ಲಿ, ದೇ ಅಂದರೆ 2 ಇರ್ಬೋದು, 2ಕ್ಕಿಂತ ಜಾಸ್ತಿ ಇರ್ಬೋದು ದೇ. ಅಂಥ ಟೈಮಲ್ಲೂ ಕೂಡ ಈಸ್ ದೇ ಕಮಿಂಗ್ ಅನ್ನೋದು ನಾವು ಕೇಳೋದು ರಾಂಗ್ ಆಗುತ್ತೆ. ಈಸ್ ಅನ್ನೋದು ಸಿಂಗಲ್ ಪರ್ಸನ್ಗೆ, ಈಸ್ ಹಿ ಕಮಿಂಗ್, ಈಸ್ ಶಿ ಕಮಿಂಗ್. ಓಕೆ, ಅದೇ ಒಂದಕ್ಕಿಂತ ಹೆಚ್ಚು ಪರ್ಸನ್ ಇದ್ದಾಗ ನಾವು ಕೂಡ ಅಲ್ಲಿ ಈಸ್ ಅಂತ ನಾವು ಕೇಳಲ್ಲ, ಅಲ್ಲಿ ನಾವೇನು ಕೇಳ್ತೀವಿ, ಆರ್ ದೇ ಕಮಿಂಗ್. ಅರ್ಥ ಆಯ್ತಲ್ಲ. ಇಲ್ಲಿ ನಾವು ಕ್ವಶನ್ ಫ್ರೇಮ್ ಮಾಡುವಾಗ ಪ್ಲೂರಲ್ ಇದ್ದಾಗ ನಾವು ಆರನ್ನು ಕೂಡ ಕೇಳ್ತೀವಿ. ಸೊ ಹಾಗಾಗಿ ಇಲ್ಲಿ ಪ್ಲೂರಲ್ ಫಾರ್ಮಲ್ಲಿ ನಾವು ಆರನ್ನು ಯೂಸ್ ಮಾಡ್ತೀವಿ. ಮತ್ತು ಕಂಟಿನ್ಯೂಸ್ ಟೆನ್ಸ್ ಇದ್ದಾಗ ನಾವು ಆರನ್ನು ಯೂಸ್ ಮಾಡ್ತೀವಿ. ಅದ್ರದ್ದು ಪಾಸ್ಟ್ ಟೆನ್ಸ್ ಏನಾಗುತ್ತೆ, ವರ್ ಆಗುತ್ತೆ. ಓಕೆ, ಸೊ ಈ ಒಂದು ಎಕ್ಸಾಂಪಲಲ್ಲಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.